ಈ ಕಾರ್ಯಕ್ರಮ ಹೇಳಿ ಡಾಕ್ಟರ್ ಉದಯ ವಿಟಗಿ ಅವರನ್ನು ಕೇಳ್ಕೊತಾರೆ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ರವೀಂದ್ರ ಭಟ್ ಅವರು ಸ್ವಲ್ಪ ಸಮಯದಲ್ಲಿ ಬರಲಿದ್ದಾರೆ. ಇಲ್ಲಿವರೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಎಲ್ ಹನುಮಂತಯ್ಯ, ಈ ಕಾರ್ಯಕ್ರಮದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು ಸಹ. ಅವರು ಒಬ್ಬ ಕವಿ, ಜೊತೆಗೆ ರಾಜಕೀಯ ಮಾಜಿ MP ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ವುಡ್ ಲೈಕ್ ಟು ವೆಲ್ಕಮ್ ಹಿಮ್ ಟು ದಿಸ್ ಇವೆಂಟ್. ಫಸ್ಟ್ ಶಿವಕುಮಾರ್ ಟು ವೆಲ್ಕಮ್ ಹಿಮ್ ಟು ದ ಇವೆಂಟ್ ಪ್ರೆಸೆಂಟಿಂಗ್ ದ ಕನ್ನಡ ಶಾಲೆ. ಶಿವಪ್ರಕಾಶ್ ಸರ್ ಬಗ್ಗೆ ನಾವು ಹೇಳಬೇಕಂದ್ರೆ ಅವರು ಕ್ಯೂರೇಟರ್, ಕವಿ, ಅಂತಾರಾಷ್ಟ್ರೀಯ ಕಾವ್ಯ ಸನ್ಮಾನ, ಇಂಟರ್ನ್ಯಾಷನಲ್ ಸುಮಾರು 7 ದೇಶಗಳಿಂದ ಕವಿಗಳು ಬಂದಿದ್ದಾರೆ. ಸುಮಾರು 15 ರಾಜ್ಯಗಳಿಂದ ಸುಮಾರು 20 ವಿವಿಧ ಭಾಷೆಗಳಲ್ಲಿ ಇನ್ನೂ 3 ದಿನ ಕಾವ್ಯದ ಉತ್ಸವ ಇರುತ್ತೆ. ಅವರು ತಮ್ಮ ಭಾಷೆಗಳಲ್ಲಿ ಮತ್ತು ಅದನ್ನು ನಾವು ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡಕ್ಕೆ ಅನುವಾದಿಸಿ ಜನರಿಗೆ ತಲುಪಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ 3 ದಿವಸ ಈ ಕಾವ್ಯದ ಸಂವಿಧಾನದ ಉಪಯೋಗವನ್ನು ತೆಗೆದುಕೊಂಡು ಬಂದು ಕಾವ್ಯವನ್ನು ಸವಿಬೇಕು ಅಂತ ಕೇಳ್ಕೊಳ್ತೇನೆ. ಸುಮಾರು ಒಂದು ಮುಖ್ಯ ಥೀಮ್ ಏನಂದರೆ ಪ್ರೀತಿ, ಭ್ರಾತೃತ್ವ ಮತ್ತು ಸ್ನೇಹ. ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಶಾಂತಿಗಳು ಎಲ್ಲವೂ ಕೂಡ ಆದಷ್ಟು ಬೇಗ ಮುಗಿದು ಶಾಂತಿ ಸಮೃದ್ಧಿ ಬೆಳೆಸಲು ಕಾವ್ಯ ಮತ್ತು ಜೀವಿಸಿ ಕಾವ್ಯ ಅದಕ್ಕೊಂದು ದಾರಿ ಆಗಲಿ ಅನ್ನೋ ಒಂದು ಆಶಯ ನಮ್ಮದು. ಸೊ ಅತ್ಯಂತ ಮುಖ್ಯವಾಗಿ ಇದರ ಕ್ಯೂರೇಟರಾಗಿ ಮಾರ್ಗದರ್ಶಕರಾಗಿ ಡಾಕ್ಟರ್ H. ಶಿವಪ್ರಕಾಶ್ ಅವರು, ಅವ್ರ ಜೊತೆಗೆ ಈ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಹನುಮಂತಯ್ಯ, ನಾನು ಇದರ ಸಂಘಟನಾ ಜವಾಬ್ದಾರಿಯನ್ನು ಮಾಡ್ತೀನಿ. 3 ದಿವಸ ಇವಾಗ ಪ್ರೋಗ್ರಾಮ್ ನಡೀತಾ ಇದೆ ಸರ್. 3 ದಿವಸದ ಬಗ್ಗೆ 26, 27, 28 ಜೂನ್ 2026ನೇ ತಾರೀಕು, 26ನೇ ಇಸ್ವಿ, ಕೊಂಡಜ್ಜಿ ಬಸಪ್ಪ ಸಭಾಂಗಣ, ಅರಮನೆ ರಸ್ತೆ, ಬೆಂಗಳೂರು. ಇನ್ನು 3 ದಿನ ದಯವಿಟ್ಟು ಕಾವ್ಯ ಸತ್ಯರೆಲ್ಲ ಬಂದು ಕಾವ್ಯವನ್ನು ಸವಿಬೇಕಾಗಿ. ತಮ್ಮ ಪರಿಚಯ ಅಲ್ಲಿ. ನನ್ನ ಹೆಸರು ಶ್ರೀಹರ್ಷ ಅಂತ. ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಮೂಲತಃ ಕಥೆಗಾರ ಮತ್ತು ಪ್ರಬಂಧಕಾರ, ಜೊತೆಗೆ ಅಂಕಣಕಾರ ಕೂಡ. ಕಾವ್ಯ ಒಂದು ನನ್ನ ಆಸಕ್ತಿಯ ಕ್ಷೇತ್ರ. ಸೊ ನಮ್ಮ ಗುರುಗಳಾದ H. ಶಿವಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಸಂಘಟಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್.